ನಮ್ಮ ಆತ್ಮಿಕ ಜೀವನದ ಬೆಳವಣಿಗೆಗೆ ಬೇಕಾದ ಕೆಲವು ಕ್ರಮಗಳನ್ನ ನಾವು ನೋಡ್ತಾ ಬರ್ತಿದ್ದೇವೆ. ಸತ್ಯವೇದದ ಪಾರಾಯಣ ಮತ್ತು ಪ್ರಾರ್ಥನೆ ಮತ್ತು ಉಪವಾಸ, ಈ 3 ವಿಚಾರಗಳನ್ನ ನಾವು ಧ್ಯಾನಿಸಿದ್ದೇವೆ. ಈಗ ನಾವು ನೋಡ್ಲಿಕ್ಕಿರ್ತಕ್ಕಂಥ ಒಂದು ವಿಷಯ, ನಮ್ಮ ಆತ್ಮಿಕ ಬೆಳವಣಿಗೆಯಲ್ಲಿ ನಾವು ಕ್ರಮಪಡಿಸ್ಕೊಳ್ಬೇಕಂತ ಹೇಳಿದ್ರೆ ನಮ್ಮ ಆರಾಧನೆ ತುಂಬ ಮುಖ್ಯವಾದಂತಹ ಭಾಗವನ್ನು ವಹಿಸ್ತದೆ. ವರ್ಷಿಪ್, ಆರಾಧನೆ. ಈ ಆರಾಧನೆ ಅನ್ನುವಂಥ ಪದ ಕ್ರೈಸ್ತರ ಮಧ್ಯದಲ್ಲಿ ಅದು ಬರೀ ಹಾಡುಗಳನ್ನು ಆಡುವುದಕ್ಕಷ್ಟೇ ಸೀಮಿತವಾಗಿದೆ. ಆದರೆ ಆರಾಧನೆ ಅಂತ ಹೇಳುವುದಾದ್ರೆ ಅದು ಬರೀ ಆಡುವುದಕ್ಕೆ ಮಾತ್ರ ಸೀಮಿತವಲ್ಲ. ಈ ಆರಾಧನೆ ಅನ್ನುವಂಥ ಪದವನ್ನು ನಾವು ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಳ್ಳಬೇಕಾಗಿದೆ. ನನಗೊಬ್ಬ ದೇವ ಸೇವಕರು ಅವರು ಆರಾಧನೆ ಕುರಿತಾಗಿ ಮಾತಾಡುವುದನ್ನು ನಾನು ಕೇಳಿದೆ. ಯಾವುದೇ ವಿಚಾರವನ್ನು ನಾವು ಧ್ಯಾನಿಸುವಾಗ ಮೊದಲು ನಾವು ಬೈಬಲಲ್ಲಿ ಎಲ್ಲಿ ಅದು ಬರೆಯಲ್ಪಡ್ತು, ಮೊಟ್ಟ ಮೊದಲನೇದಾಗ ಅದಲ್ಲಿ ಎಲ್ಲಿ ಬರೆಯಲ್ಪಟ್ಟದೆ ಎಂಬುದನ್ನು ನಾವು ಗುರುತಿಸುವುದು ತುಂಬ ಮುಖ್ಯ. ಫಸ್ಟ್ ಮೆನ್ಷನ್ ಅಂತ ಹೇಳ್ತಾರೆ, ದ ಲಾ ಆಫ್ ಫಸ್ಟ್ ಮೆನ್ಷನ್ ಎಂಬುದಾಗಿ ಹೇಳ್ತಾರೆ. ಸೊ ಆಗಿರೋದ್ರಿಂದ ನಾವು ಬೈಬಲಲ್ಲಿ ಅದು ಎಷ್ಟು ಮೊದಲನೇದಾಗಿ ಎಲ್ಲಿ ಅದು ಹೇಳಲ್ಪಡ್ತು ಅನ್ನೋದು ನಾವು ಗುರುತಿಸ್ಕೊಳ್ಬೇಕಾದ ಅತಿ ಅವಶ್ಯಕ. ಸೊ ಆಗಿರೋದ್ರಿಂದ ಆರಾಧನೆ ಅನ್ನುವಂಥ ಪದ ಎಲ್ಲಿ ಮೊದಲನೇದಾಗಿ ಹೇಳಲ್ಪಡ್ತು ಅಂತ ಹೇಳಿದ್ರೆ ಅದು ಅಬ್ರಹಾಮನ ಜೀವನದಲ್ಲಿ ಅದು ಹೇಳಲ್ಪಡುವುದನ್ನು ನಾವು ಕಾಣ್ತೇವೆ. ಅಬ್ರಹಾಮನು ದೇವರು ಹೇಳಿದ ಮೋರಿಯ ಅನ್ನುವಂಥ ಬೆಟ್ಟಕ್ಕೆ ಹೋಗಿ ತನ್ನ ಮಗನನ್ನ, ತನ್ನ ಪ್ರಿಯ ಮಗನಾದ ಇಸಾಕನನ್ನ ಬಲಿ ಕೊಡುವುದಕ್ಕೋಸ್ಕರ ಆತನು ಆ ಕಟ್ಟಿಗೆಗಳ ಮೇಲೆ ಆತನನ್ನು ಕಟ್ಟಿ ಆತನನ್ನು ಮಲಗಿಸಿ ಆತನ ಮಗನನ್ನ ಕೊಲ್ಲುವುದಕ್ಕೋಸ್ಕರ, ಬಲಿ ಕೊಡುವುದಕ್ಕೋಸ್ಕರ ಕತ್ತಿಯನ್ನು ತೆಗೆದು ಆತನ ಬಲಿ ಕೊಡ್ಲಿಕ್ಕಿದ್ದಾನೆ. ಅಷ್ಟರಲ್ಲಿ ದೇವರು ಆತನ ಸಂಗಡ ಮಾತನಾಡಿದ್ರು, ಅಬ್ರಹಾಮನೇ ನಿನ್ನ ಮಗನ ಮೇಲೆ ಕೈ ಹಾಕಬೇಡ. ಆ ಕೂಡಲೇ ಅಲ್ಲಿ ಒಂದು ಪೊದೆಯಲ್ಲಿ ಒಂದು ಟಗರು ಶಬ್ದ ಮಾಡಿ ಆತನ ಮಗನಿಗೆ ಬದಲಾಗಿ ಆ ಟಗರನ್ನ ಆತನು ಬಲಿ ಕೊಟ್ಟು ದೇವರನ್ನು ಆರಾಧಿಸಿದನು ಎಂಬುದಾಗಿ ಬರೆಯಲ್ಪಟ್ಟದೆ. ಹಾಗಿದ್ರೆ ಪ್ರಿಯರೇ, ಆರಾಧನೆ ಅಂತ ಹೇಳುವುದಾದ್ರೆ ನಮ್ಮ ಇಷ್ಟವನ್ನೇ ಬಲಿಯಾಗಿ ಕೊಟ್ಟು, ಇಸಾಕನನ್ನ ಬಲಿ ಕೊಟ್ಟಂತೆ ನಮ್ಮ ಆಸೆಗಳನ್ನ, ನಮ್ಮ ಇಷ್ಟಗಳನ್ನ, ದೇವರಿಗೆ ಅಧಿಕವಾದದನ್ನು ನಾವೆಲ್ಲೆಲ್ಲ ಇಟ್ಕೊಂಡಿದ್ವಿ. ಯಾಕೆ ದೇವರು ಇಸಾಕನನ್ನ ಕೇಳಿದ್ರು? ನಿನ್ನ ಒಬ್ಬನೇ ಮಗನಾದ, ನಿನ್ನ ಪ್ರಿಯ ಮಗನಾದ ಇಸಾಕನನ್ನ ನಾನು ಹೇಳುವ ಬೆಟ್ಟದ ಮೇಲೆ ತಂದು ಬಲಿಯನ್ನು ಅರ್ಪಿಸು ಎಂಬುದಾಗಿ ದೇವರು ಹೇಳೋದು ಕಾರಣವೇನು ಅಂತ ಹೇಳಿದ್ರೆ ಕಾರಣವಿಷ್ಟೇ. ಆ ಬಲಿಯನ್ನ ಅರ್ಪಿಸುವ ಸಂದರ್ಭದಲ್ಲಿ ಕಡೆಗೆ ದೇವರು ಹೇಳಿದ ಒಂದು ಮಾತಲ್ಲಿ ತುಂಬಾ ಸುಂದರವಾಗಿದೆ. ಅದನ್ನು ನಾವು ತೆಗೆದುಕೊಳ್ಳೋಣ. ಆದಿಕಾಂಡ 22ನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ. ಆದಿಕಾಂಡ 22ನೇ ಅಧ್ಯಾಯ 12ನೇ ವಚನ. 22 ಆದಿಕಾಂಡ 22:12. ಆ ದೂತನು ಅವನಿಗೆ, ನಿನ್ನ ಮಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಲಿಲ್ಲವಾದದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂಬುದು ಈಗ ತೋರಬಂತು ಎಂದು ಹೇಳಿದನು. ಸೊ ಹಾಗಿದ್ರೆ ಇಲ್ಲಿ ನಾನು ಹೇಳೋಕ್ಕಿರ್ತಕ್ಕಂತಹ ಒಂದು ವಿಚಾರ, ಇಲ್ಲಿ ಆತನಿಗೆ ಪ್ರಿಯನಾದ ಒಬ್ಬನೇ ಮಗನಾದ ಈಸಾಕನನ್ನ ತೆಗೆದುಕೊಂಡು ಹೋಗಿ ದೇವರಿಗೆ ಸಮರ್ಪಿಸ್ಬೇಕು. ಯಾಕೆ ದೇವರು ಇದನ್ನು ಹೇಳಿದ್ರು? ಕಾರಣ ಇಷ್ಟೇ, ಅಬ್ರಹಾಮನಿಗೆ ದೇವರ ಮೇಲೆ ಭಯ ಇಲ್ಲದೆ ಹೋದ ಪರಿಸ್ಥಿತಿ ಬಂದದ್ದರಿಂದಲೇ ಎಂಬುದಾಗಿ ನಮಗೆ ಇಲ್ಲಿ ಕಾಣಿಸ್ತದೆ. ಅದಕ್ಕೆ ನೋಡಿ ದೇವದೂತ ಅಲ್ಲಿ ಹೇಳ್ತಾನೆ, ಈಗ ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಲಿಲ್ಲವಾದುದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದು ಈಗ ತೋರಬಂತು. ಈಗ ತೋರಬಂತು. ನೀನು ಭಯಭಕ್ತಿ ಉಳ್ಳವನಾಗಿದ್ದಿ, ಈಗಲೂ ನೀನು ಭಯಪಡೋನಾಗಿದ್ದಿ ಅನ್ನೋದು ಈಗ ನನಗೆ ಅರ್ಥ ಆಯ್ತು ಅಂತ ಹೇಳಿ ಇಲ್ಲಿ ಆ ದೇವದೂತನ ಹೇಳೋದನ್ನ ನಾವು ಕಾಣಲಿಕ್ಕೆ ಸಾಧ್ಯ. ಹಾಗಿದ್ರೆ ಆರಾಧನೆ ಅಂತ ಹೇಳುವುದು ಆದ್ರೆ ಏನು? ಹೇಗೆ ಅಬ್ರಹಾಮನು ಇಸಾಕನನ್ನ ತುಂಬಾ ಇಷ್ಟಪಡುವನಾಗಿದ್ದು, ಹಾಗೆ ನಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಈಸಾಕ ಯಾರು? ಈ ಅಬ್ರಹಾಮ ಈಸಾಕನಿಗೆ ವೃದ್ಧಾಪ್ಯದಲ್ಲಿ ಹುಟ್ಟಿದ ಮಗನು. ತಾತ ಆಗ್ಬೇಕಾದ ಸಮಯದಲ್ಲಿ ಅಬ್ರಹಾಮ ತಂದೆ ಆಗಿದ್ದಾನೆ. ಸಾಧಾರಣವಾಗಿ ತಾತಂದರಿಗೆ, ಅಜ್ಜಂದರಿಗೆ ತಮ್ಮ ಮೊಮ್ಮಕ್ಕಳೊಂದಿಗೆ ಆಟ ಆಡೋದು ತುಂಬಾ ಇಷ್ಟ. ಸಮಯ ಕಳೆಯೋದೇ ಗೊತ್ತಾಗಲ್ಲ ಅವರಿಗೆ. ಹೆಚ್ಚು ಸಮಯವನ್ನು ಕಳೀತಾರೆ ಮೊಮ್ಮಕ್ಕಳೊಂದಿಗೆ, ತುಂಬಾ ಸಂತೋಷವಾಗಿ ಸಮಯ ಕಳೀತಾರೆ.
ಬೆಳಗ್ಗೆ ಸಂಜೆ ರಾತ್ರಿ ತುಂಬ ಸಮಯ ಕಳೀತಾರೆ. ಅವ್ರನ್ನ ತುಂಬ ಮಿಸ್ ಮಾಡ್ತಾರೆ ಕೆಲವೊಮ್ಮೆ ಕೆಲಸ ಎಲ್ಲ ಮಾಡುವಾಗ. ಮೊಮ್ಮಕ್ಕಳಿದ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಅಬ್ರಾಹ್ಮನು ಕೂಡ ಹಾಗೆ, ದೇವರು ಹೇಳಿದ ಹಾಗೆ ದೇವ್ರ ಮಗನನ್ನು ಕೊಟ್ಬಿಟ್ನಲ್ಲ. ಇಸಾಕ ನಗುವ ಮಗನನ್ನು ಕೊಟ್ಬಿಟ್ಟಿದ್ದಾನೆ. ಯಾವಾಗ್ಲೂ ನಗು ನಗು ನಗು, ಮಗುವನ್ನ ನೋಡುವಾಗ ನಗು, ಆತ ಮಲಗಿರುವಾಗಲೂ ಆತನನ್ನು ನೋಡಿ ನಗು, ಸಂತೋಷ, ತಡ್ಕೊಳ್ಳಿಕ್ಕಾಗದ ಖುಷಿ. ಈಗ ಅಬ್ರಾಹ್ಮ ದೇವರೊಂದಿಗೆ ಮಾತಾಡುವುದನ್ನ, ದೇವರಿಗೆ ಸಮಯ ಕೊಡುವುದನ್ನ, ದೇವರನ್ನ ಪ್ರೀತಿಸುವುದನ್ನ ಆತ ಮರೆತಿದ್ದಾನೆ. ಅದಕ್ಕೆ ದೇವರು, ನನಗನ್ನಿಸ್ತದೆ ಅದಕ್ಕೆ ದೇವರು ಅಬ್ರಾಹ್ಮನ ಬಳಿಯಲ್ಲಿ ಇಸಾಕರನ್ನ ಕೇಳಿದ್ರು. ಇಸಾಕ ತಕ್ಷಣ ಅಬ್ರಾಹ್ಮನ ಬಳಿಯಲ್ಲಿ ಬರ್ತಾರೆ. ಇಸಾಕನನ್ನ ದೇವರು ಕೇಳಿದ್ರು. ದೇವರು ಕೇಳಿದ ಕೂಡಲೇ ಈಗ ಅಬ್ರಾಹ್ಮ ಇಲ್ಲ ಅಂತ ಹೇಳಲೇ ಇಲ್ಲ. ಬೆಳಗ್ಗೆನೆ ಕತ್ತೆಗೆ ತಡಿ ಹಾಕಿಸಿ ಆತ ಸೇವಕರನ್ನ ಕರ್ಕೊಂಡು ಆ ಒಂದು ಕಟ್ಟಿಗೆಗಳೆಲ್ಲವನ್ನ ತೆಗೆದುಕೊಂಡು ಹೊರಟೇ ಬಿಟ್ಟ. 3 ದಿನದ ಪ್ರಯಾಣದ ನಂತರ ಅಲ್ಲಿ ನಾವು ನೋಡ್ತೇವೆ, 3 ದಿನದ ಪ್ರಯಾಣದ ನಂತರದಲ್ಲಿ ಆತ ಬೆಟ್ಟಕ್ಕೆ ತಲುಪಿದ್ದಾನೆ. ಸೇವಕರನ್ನ ಅಲ್ಲೇ ಕೇಳಿದ್ದಾನೆ. ಈಗ ಆತ ಬೆಟ್ಟದ ಮೇಲೆ ಹೋಗಿ ಅಲ್ಲಿ ದೇವಾರಾಧನೆ ಮಾಡ್ಲಿಕ್ಕಾಗಿ ಹೋಗಿದ್ದಾನೆ. ಮಗ ಕೇಳ್ತಾನೆ, ತಂದೆಯೇ ಎಲ್ಲ ಇದೆ, ಕಟ್ಟಿಗೆ ಇದೆ, ಎಲ್ಲ ಇದೆ, ಬಲಿ ಕೊಡ್ಲಿಕ್ಕೆ ಕುರಿಯಲ್ಲಿ ಬಲಿ ಕೊಡೋದಕ್ಕೆ ಬೇಕಾದ ಕುರಿ ಇಲ್ಲ, ಏನ್ ಮಾಡ್ಲಿ? ಅದಕ್ಕೆ ಅಬ್ರಾಹ್ಮನ ಇಸಾಕನಿಗೆ ಹೇಳ್ತಾನೆ, ದೇವರು ಒದಗಿಸ್ತಾರೆ, ದೇವರು ಕೊಡ್ತಾರೆ. ಸರಿ, ಇದೆಲ್ಲ ಆದ ನಂತರದಲ್ಲಿ ಆತ ಒಪ್ಪಿಸ್ಕೊಡ್ತಾರೆ. ಯಾಕೆ ದೇವರು ಈ ರೀತಿಯಲ್ಲಿ ಮಾಡಿದ್ರು, ಯಾಕೆ ಹೇಳಿದ್ರು ಅಂದ್ರೆ ಇಷ್ಟೇ, ದೇವರಿಗೆ ಅಬ್ರಹಾಮ ಬೇಕು, ದೇವರಿಗೆ ಅಬ್ರಹಾಮನ ಸಮಯ ಬೇಕು, ದೇವರಿಗೆ ಅಬ್ರಹಾಮನ ಆ ಗಮನ, ಅಟೆನ್ಷನ್ ಬೇಕು. ಅಬ್ರಹಾಮನ್ ನಮಗೂ ಕೂಡ ಈ ದಿವಸ ದೇವರು ಅದನ್ನೇ ಬಯಸ್ತಾನೆ. ನಮ್ಮ ವಿಷಯದಲ್ಲೂ ದೇವರು ಅದನ್ನೇ ಬಯಸ್ತಾರೆ. ನಾವು ಆತನನ್ನೇ ಆರಾಧಿಸಬೇಕು, ಆತನ ಸಮ್ಮುಖದಲ್ಲಿ ನಾವು ಇರಬೇಕು. ನಾವು ಆತನಿಗೆ ಕಾಣಿಕೆಯನ್ನು ಕೊಡಬಹುದು, ದಶಮ ಭಾಗಗಳನ್ನ ಕೊಡಬಹುದು, ನಾವು ಆತನಿಗಾಗಿ ಸೇವೆ ಮಾಡಬಹುದು, ಅಥವಾ ಆತನಿಗೋಸ್ಕರ ಮತ್ತೊಂದು ಕಾರ್ಯಗಳನ್ನ, ಒಳ್ಳೆ ಕಾರ್ಯಗಳನ್ನ ನಾವು ಮಾಡಬಹುದು, ಬೋಧಿಸ್ಬೋದು, ಪ್ರವಾದಿಸ್ಬೋದು, ರೋಗವಾಸಿ ಮಾಡ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಇದು ಆತನಿಗೋಸ್ಕರ ಮಾಡುವ ಸೇವೆ. ದೇವರಿಗೆ ಆತನಿಗೆ ಮಾಡುವ ಸೇವೆ ಅವಶ್ಯಕವಿದೆ. ಆತನಿಗೆ ಮಾಡುವ ಈ ಸೇವೆ ಇದೆಯಲ್ಲ, ಇದು ನಮ್ಮನ್ನು ಕ್ರಮಪಡಿಸ್ತದೆ. ಇಲ್ಲಿ ಅಬ್ರಹಾಮನು ಕ್ರಮಪಡಿಸಲ್ಪಟ್ಟಿದ್ದಾನೆ. ಇಲ್ಲಿಂದ ದೇವರಿಗೂ ಅಬ್ರಹಾಮನಿಗೂ ತಿರುಗಿ ಸಂಬಂಧ ಮರುಸ್ಥಾಪಿಸಲ್ಪಟ್ಟದೆ. ಇದನ್ನೇ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಬರೆದಿದ್ದಾನೆ. ನಾವು ಅದನ್ನು ತೆಗೆದುಕೊಳ್ಳೋಣ. ಪೌಲನ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1 ಮತ್ತು 2ನೇ ವಚನ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಕೈಯಲ್ಲಿ ಆರಾಧನೆ ಎಂಬಂತ ಪದ ಬರೆಯಲ್ಪಟ್ಟದೆ. ಆರಾಧನೆ ಅಂದ್ರೆ ಏನು? ನಮ್ಮ ದೇಹಗಳನ್ನ ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸುವುದು. ನಮ್ಮ ದೇಹಗಳನ್ನ ದೇವರಿಗೆ ಸಜೀವ ಯಜ್ಞವಾಗಿ, ಲಿವಿಂಗ್ ಸ್ಯಾಕ್ರಿಫೈಸ್ ಆಗಿ. ಸ್ಯಾಕ್ರಿಫೈಸ್ ಅಂತ ಹೇಳಿ ನಾವು ನೋಡೋದಾದ್ರೆ ಲೋಕೈಕ ಕಾಂಡದ ಪುಸ್ತಕದಲ್ಲಿ ನಾವು ನೋಡ್ತೀವಿ, ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಯಜ್ಞಗಳಿದೆ. ಆ ಯಜ್ಞದಲ್ಲಿ ಏನಂತ ಹೇಳಿದ್ರೆ, ಆ ಪ್ರಾಣಿಯನ್ನ ಕೊಂದು ಅದರ ಚರ್ಮವನ್ನ ಸುಲಿಬೇಕು, ಅದರ ಮಾಂಸವನ್ನು ತುಂಡಾಗಿಸ್ಬೇಕು, ಅದರ ರಕ್ತವನ್ನು ತೆಗೆದುಕೊಳ್ಬೇಕು, ಅದರ ಹೊಟ್ಟೆಲಿರ್ತಕ್ಕಂಥ ಭಾಗಗಳನ್ನ ತೆಗೆದು ಹೊರಗಾಕ್ಬೇಕು, ಅದನ್ನ ಆ ಒಂದು ಕಟ್ಟಿಗೆಗಳ ಮೇಲೆ ಕ್ರಮವಾಗಿ ಜೋಡಿಸ್ಬೇಕು. ಅದು ಬೆಂಕಿಯಿಂದ ಹಾಗೆ ಅದು ಸುಡಲ್ಪಟ್ಟು ಆಹುತಿ ಆಗಬೇಕು. ಅದೇನಾಗಬೇಕು? ದಹನವಾಗಿ ಅದು ದೇವರಿಗೆ ಅದು ಹೊಗೆಯ ರೂಪದಲ್ಲಿ ಅದು ಹೋಗ್ಬೇಕು. ಆ ಮಾಂಸ ಸುಡಲ್ಪಡ್ಬೇಕು. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಕೊಲ್ಲಲ್ಪಟ್ಟ ಆ ಪ್ರಾಣಿಯ ಮಾಂಸ ಸುಡಲ್ಪಡಬೇಕು. ಆದರೆ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಸಜೀವ ಯಜ್ಞವಾಗಿ ನಾವು ಸಮರ್ಪಿಸಲ್ಪಡಬೇಕೆಂಬುದಾಗಿ ಬರೆಯಲ್ಪಟ್ಟದೆ. ಸಜೀವ ಯಜ್ಞವಾಗಿ ನಮ್ಮ ದೇಹ ಸುಡುವ ಅನುಭವ, ನಮ್ಮ ದೇಹದ ಆಸೆಗಳನ್ನ ಸುಡಬೇಕಾಗಿದೆ, ನಮ್ಮ ದೇಹದ ಇಚ್ಛೆಗಳನ್ನ ನಾವು ಸುಡಬೇಕಾಗಿದೆ. ಸುಡುವುದು ಹೇಗೆ?
ನಮ್ಮ ದೇಹದ ಕೆಲವು ಆಸೆಗಳನ್ನ ನಾವು ತೊರೆಯುವಾಗ, ಬಿಟ್ಟು ಕೊಡುವಾಗ, ಇದು ಬೇಡ, ಇದಕ್ಕೆ ಇಲ್ಲ, ಇದನ್ನ ಮಾಡಲ್ಲ, ಇದು ಬೇಡ, ಇದು ನನಗೆ ಬೇಕಾಗಿಲ್ಲ ಎಂಬುದಾಗಿ ನಾವು ಬಿಡ್ತೇವಲ್ಲ, ಇದುವೇ ದೇವರಿಗೆ ನಾವು ತೋರಿಸುವಂತಹ ಆರಾಧನೆ, ಇದುವೇ ನಾವು ದೇವರಿಗೆ ಮಾಡುವಂತಹ ಆರಾಧನೆ. ಹಾಗಿದ್ರೆ ಪ್ರಿಯರೇ, ನಾವು ಸಭೆಗೆ ಹೋಗಿ, ಚರ್ಚ್ಗೆ ಹೋಗಿ ನಾವು ಕೈಗಳನ್ನ ಎತ್ತಿ ಯಾವುದೋ ನಮ್ಗೆ ಗೊತ್ತಿರುವಂತಹ ಹಾಡುಗಳನ್ನ ಆಡುವಾಗ ಅಲ್ಲ ಆರಾಧನೆ. ಅದು ಸುಲಭವಾದ ಮಾದರಿ, ಅದು ಸುಲಭವಾದದ್ದು. ಆರಾಧನೆ ಒಂದು ಭಾಗವಾಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದು ಬೈಬಲ್ ನಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನೆ ಎಲ್ಲ ಸಂಪೂರ್ಣವಾಗಿ ನೋಡೋದಾದ್ರೆ ಅದೆಲ್ಲ ಕೀರ್ತನೆ ಎಲ್ಲ ಹಾಡುಗಳೇ, ಎಲ್ಲವೂ ಕೂಡ ದೇವರನ್ನ ಸ್ತುತಿಸುವಂಥದ್ದು, ಆರಾಧಿಸುವಂತದ್ದೇ. ಆದ್ರೆ ಇಲ್ಲಿ ನಾವು ನೋಡುವಾಗ ಈ ಆರಾಧನೆಯೇ ಬೇರೆ. ಅಲ್ಲಿ ತುಂಬಾ ಚೆನ್ನಾಗಿದೆ. ಏನಂತೆ, ನಮ್ಮ ದೇಹಗಳನ್ನ ಮೀಸಲಾಗಿಯೂ, ಮೊದಲನೇದಾಗಿ ಏನಂತೆ, ನಾವು ದೇವರಿಗೆ ಮೀಸಲಾಗಿರಬೇಕಾಗಿದೆ. ಮೀಸಲು, ನಾವು ಆತನಿಗೆ ಅಂತ ಹೇಳಿ ನಾವು ಸಪರೇಟ್ ಆಗಿ ಮೀಸಲಾದ ಜನವಾಗಿ ನಾವು ಜೀವಿಸಬೇಕಾಗಿದೆ. ಆತನಿಗೋಸ್ಕರ ಜೀವಿಸಬೇಕಾಗಿದೆ. ನಾನು ಜೀವಿಸುವ ಜೀವನ ಯಾರಿಗೆ? ಅಬ್ರಾಹಮನು ತನ್ನ ಮಗನಿಗೋಸ್ಕರ ಜೀವಿಸಿದ್ದು ದೇವರಿಗೆ ಇಷ್ಟವಾಗ್ಲಿಲ್ಲ. ಅಬ್ರಾಹಮನು ದೇವರಿಗಾಗಿಯೇ ಜೀವಿಸಬೇಕೆಂದು ದೇವರಿಗೆ ಇಷ್ಟ. ಇವತ್ತು ನೀನು ಯಾರಿಗಾಗಿ ಜೀವಿಸ್ತಾ ಇದ್ದಿ? ದೇವರಿಗಾಗಿ ಜೀವಿಸ್ತಾ ಇದ್ದೀಯೋ, ಅಥವಾ ನಿನಗಾಗಿ, ಮತ್ತೊಬ್ಬರಿಗಾಗಿ, ಅಥವಾ ಇನ್ನೊಬ್ಬರಿಗಾಗಿ ಜೀವಿಸ್ತಾ ಇದ್ದೀಯೋ? ದೇವರಿಗಾಗಿಯೇ ಜೀವಿಸಬೇಕೆಂದು ಬಯಸ್ತಾನೆ. ಅದನ್ನೇ ಲೂಕನು ಬರೆದ ಸುವಾರ್ತೆ 14:25 ಕೂಡ ಯೇಸು ಸ್ವಾಮಿಯಿಂದ ದೊಡ್ಡ ಗುಂಪು ಬಂದಿದೆ, ಯೇಸುವನ್ನ ಹಿಂಬಾಲಿಸ್ಕೊಂಡು ಬಂದಿದೆ. ಯೇಸು ಸ್ವಾಮಿ ಅವರನ್ನ ನಿಲ್ಲಿಸಿ ಒಂದು ಮಾತನ್ನ ಹೇಳ್ತಾರೆ, ನನ್ನ ಹಿಂದೆ ಬರ್ಬೇಕಂತ ನೀವು ಬಯಸ್ತೀರೋ? ಯಾವನಾದ್ರೂ ನನ್ನ ಹಿಂದೆ ಬರ್ಬೇಕಂತ ಹೇಳಿದ್ರೆ ನೀನು, ನಿನ್ನ ತಂದೆ, ನಿನ್ನ ತಾಯಿ, ನಿನ್ನ ಬಂಧು, ನಿನ್ನ ಬಳಗ, ನಿನ್ನ ಹೆಂಡತಿ, ನಿನ್ನ ಗಂಡ, ನಿನ್ನ ಮಕ್ಕಳು, ಇವರನ್ನ ನೀನು ಹಾಗೆ ಮಾಡಿಕೊಳ್ಳದ ಹೊರತು ನೀನ್ ನನಗೆ ಯೋಗ್ಯನಾದ ಶಿಷ್ಯನಾಗಿರಲಿಕ್ಕೆ ಸಾಧ್ಯವಿಲ್ಲ ಅಂತ ಯೇಸು ಹೇಳ್ತಾರೆ. ನಿನಗಿರುವ ಎಲ್ಲವನ್ನ ನೀನು ಹಾಗೆ ಮಾಡದ ಹೊರತು. ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ. 30ನೇ ವಚನಗಳ ನಂತರ ನಾವು ದೇವರ ಮೇಲೆ ತೋರಿಸಬೇಕಾದ ಮಮತೆಗಿಂತ ಹೆಚ್ಚಾದ ಮಮತೆಯನ್ನು ನಾವು ಮತ್ತೊಬ್ಬರ ಮೇಲೆ ತೋರಿಸುವವರಾದ್ರೆ ನಾವು ಆತನಿಗೆ ಅಯೋಗ್ಯವಾದ ಶಿಷ್ಯರಾಗಿ ಕಾಣಿಸಿಕೊಳ್ತೇವೆ. ಆಗಿರೋದ್ರಿಂದ ಪ್ರಿಯರೇ, ನಾನು ಹೇಳಲಿಕ್ಕೆ ಇಷ್ಟಪಡುವಂತ ಒಂದು ವಿಚಾರ, ನಾವು ಆತನಿಗೆ ಮೀಸಲಾದಂತಹ ಜನರಾಗಿ ನಾವು ಜೀವಿಸಬೇಕಾಗಿದೆ. ಆತನಿಗೋಸ್ಕರ ಜೀವಿಸ್ಬೇಕು, ಆತನಿಗೆ ಎಂಬುದಾಗಿ ನಾವು ಜೀವಿಸ್ಬೇಕು. ಆತನ ಬಳಿಯಲ್ಲಿ ನಾವು ಆತನಿಗೆ ಜೀವಿಸಬೇಕು. ಇದು ತುಂಬಾ ಮುಖ್ಯ. ಈ 2026ರಲ್ಲಿ ದೇವರು ನಮ್ಮನ್ನ ಕ್ರಮಪಡಿಸುವುದು ಈ ಆರಾಧನೆ ಮೂಲಕವಾಗಿ ನಮ್ಮನ್ನ ಕ್ರಮಪಡಿಸ್ತಾ ಇದ್ದಾನೆ. ಈ ಆರಾಧನೆ ಹಾಡುಗಳನ್ನ ಆಡುವುದಲ್ಲ, ಕುಣಿಯುವುದಲ್ಲ, ಲೈಟ್ಗಳನ್ನ ಹಾಕೊಳ್ಳೋದ್ರ ಮೂಲಕ ಅಲ್ಲ, ಸ್ಮೋಕ್ ಆ ಒಂದು ಹೊಗೆ ಹಾಕೋದ್ರ ಮೂಲಕ ಅಲ್ಲ ಆರಾಧನೆ ಪ್ರಿಯರೇ. ನಾವು ಆತನಿಗೆ ಒಪ್ಪಿಸಿಕೊಟ್ಟು ಜೀವಿಸುವ ಜೀವಿತವೇ ಆರಾಧನೆ. ನಾವು ಆತನಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟು ಜೀವಿಸುವ ಜೀವಿತವೇ ಆರಾಧನೆ. ನಮ್ಮ ಲೈಫ್ ಸ್ಟೈಲ್, ಇಟ್ಸ್ ಎ ವರ್ಷಿಪ್. ನಮ್ಮ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿಯ ಆರಾಧನೆಯಾಗಿದೆ. ಗಿಟಾರ್ ಹಿಡ್ಕೊಂಡು, ಕೀಬೋರ್ಡ್ ಹಿಡ್ಕೊಂಡು, ಅಥವಾ ಇನ್ನೊಂದೇನೋ ವಾದ್ಯಗಳನ್ನ ಬಾರಿಸ್ಕೊಂಡು ಆಡುವುದು ಸುಲಭ. ಇಟ್ಸ್ ವೆರಿ ಈಸಿ, ವೆರಿ ಈಸಿ. ಲೋಕದಲ್ಲಿರ್ತಕ್ಕಂಥ ಜನಗಳು ಕೂಡ ಅದನ್ನ ಮಾಡ್ತಾರೆ. ಆದ್ರೆ ಇದೆಲ್ಲ ಆರಾಧನೆ. ಬದಲಾಗಿ ನಾವು ಮೀಸಲಾಗಿ ಆತನಿಗಾಗಿ ಜೀವಿಸಬೇಕಾಗಿದೆ. ನಾವು ಹಾಕುವ ಬಟ್ಟೆ ಆತನಿಗಾಗಿ, ನಾವು ತೆಗೆದುಕೊಳ್ಳುವ ಆಹಾರ ಆತನಿಗಾಗಿ, ನಾವೆಲ್ಲಿಗೆ ಹೋಗ್ತೇವೋ ನಮ್ಮ ನಿರ್ಧಾರ ಆತನಿಗಾಗಿ. ಇದು ನಿನ್ನ ಆತನಿಗೋಸ್ಕರ ನಾವು ಮಾಡುವಂಥದ್ದಾಗಿದೆ. ನಂತರ ಮೆಚ್ಚುಗೆಯಾಗಿಯೂ ಇರುವ, ಎರಡನೇದಾಗಿ ಆತನಿಗೆ ನಮ್ಮ ದೇಹ ಮೆಚ್ಚುಗೆಯಾದ ದೇಹವಾಗಿ, ಆತನಿಗಿದು ಮೆಚ್ಚುಗೆಯಾಗಿದೆಯೋ, ಆತನಿಗಿದು ಮೆಚ್ಚುಗೆಯಾಗಿದೆಯೋ, ನಾವು ನೋಡುವ ಕಾರ್ಯಕ್ರಮಗಳು ಆತನಿಗೆ ಮೆಚ್ಚುಗೆಯಾಗಿದೆಯೋ, ನಾವು ಮಾತಾಡುವ ಮಾತುಗಳು ಆತನಿಗೆ ಮೆಚ್ಚುಗೆಯಾಗಿದೆಯೋ, ನಮ್ಮ ನೋಟ ಆತನಿಗೆ ಮೆಚ್ಚುಗೆಯಾಗಿದೆಯೋ. ಸೊ ಪ್ರತಿಯೊಂದೊಂದು ವಿಷಯದಲ್ಲಿ ಆತನನ್ನ ಮೆಚ್ಚಿಸುವಂಥದ್ದು, ಇದುವೇ ದೇವರಿಗೆ ತೋರಿಸುವ ಆರಾಧನೆ. ಕೆಲವು ಸಂಗತಿಗಳು ನಾನು ಇಷ್ಟಪಟ್ಟು ಸಂತೋಷಪಟ್ಟು ನೋಡುವ ಕಾರ್ಯಕ್ರಮ ದೇವರಿಗೆ ಇಷ್ಟ ಇಲ್ಲದೆ ಇರ್ಬೋದು. ಅದನ್ನ ಬಿಡುವಾಗ ನಾನು ದೇವರಿಗೆ ಮೆಚ್ಚುಗೆಯಾದ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ನಾನು ಯಾವುದೋ ನನಗೆ ತುಂಬಾ ಇಷ್ಟವಾದ ವ್ಯಕ್ತಿಯ ಸಂಗಡ ಸಮಯ ಕಳೀತಾ ಇರ್ಬೋದು, ಆದ್ರೆ ದೇವರಿಗೆ ಇಷ್ಟ ಇಲ್ಲದೆ ಇರಬಹುದು. ಆ ವ್ಯಕ್ತಿಯನ್ನು ನಾನು ಬಿಡುವಾಗ ನಾನು ದೇವರಿಗೆ ಮೆಚ್ಚುಗೆಯಾದ ವ್ಯಕ್ತಿಯಾಗಿ ದೇವರಿಗೆ ವಿವೇಕಪೂರ್ವಕವಾದ ಆರಾಧನೆಯನ್ನು ಸಲ್ಲಿಸ್ತಾ ಇದ್ದೇನೆ. ದೇವರಿಗೆ ಅರ್ಥಪೂರ್ಣವಾದ ಆರಾಧನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದನ್ನೇ ದೇವರು ಅಬ್ರಹಾಮನ ಮೂಲಕವಾಗಿ ಮಾಡಿಸಿದ್ರು. ಇದನ್ನೇ ಪೌಲನ ಪತ್ರಿಕೆಯಲ್ಲಿ ಇವತ್ತು ಬರೆಸಿ ನಮಗೆ ಕೊಟ್ಟಿದ್ದಾರೆ. 2ನೇ ವಚನದಲ್ಲಿ ಮುಂದೆ ನಾವು ನೋಡ್ತೀವಿ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಳ್ಳಿರಿ, ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ನಾವು ದೋಷವಿಲ್ಲದವರಾಗಿ, ಮೆಚ್ಚುಗೆಯಾಗಿ
ನಾವು ಜೀವಿಸ್ಬೇಕು. ಒಂದು ಪ್ರಾಣಿಯನ್ನು ಬಲಿ ಕೊಡುವಾಗ ಹಳೆ ಒಡಂಬಡಿಕೆಯಲ್ಲಿ ಯಾಜಕ ಕಾಂಡದ 1ನೇ ಅಧ್ಯಾಯದ 1ನೇ ಕೆಲವು ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಹೆಂಗಿರ್ಬೇಕಂತ ನೋಡ್ರಿ, ನಾವು ಅದನ್ನು ತೆಗೆದುಕೊಳ್ಳೋಣ. ಯಾಜಕ ಕಾಂಡ 1ನೇ ಅಧ್ಯಾಯದ ಮೊದಲ ಕೆಲವು ವಚನಗಳು. ಅಲ್ಲಿ 2ನೇ ವಚನ, ನಿಮ್ಮಲ್ಲಿ ಯಾವನಾದರೂ ಯೆಹೋವನಿಗೆ ಪಶುವನ್ನು ಕಾಣಿಕೆಯಾಗಿ ಸಮರ್ಪಿಸಬೇಕೆಂದಿದ್ದರೆ ಅದನ್ನು ದನಗಳಿಂದಾಗಲಿ ಆಡು ಕುರಿಗಳಿಂದಾಗಲಿ ತೆಗೆದುಕೊಂಡು ಸಮರ್ಪಿಸಬೇಕು. 3ನೇ ವಚನ, ಅವನು ದನವನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸುವುದಾದರೆ ಪೂರ್ಣಾಂಗವಾದ ಗಂಡನ್ನು ತರಬೇಕು. ತನಗೆ ಯೆಹೋವನು ಒಲಿಯುವಂತೆ ದೇವದರ್ಶನ ಗುಡಾರದ ಬಾಗಿಲಿಗೆ ಅದನ್ನು ತರಬೇಕು. ಪೂರ್ಣಾಂಗವಾದ ಸರ್ವಾಂಗ ಹೋಮ ಮಾಡ್ಬೇಕಂತ ಹೇಳಿದ್ರೆ ಪೂರ್ಣಾಂಗವಾದದ್ದನ್ನ ತರಬೇಕು. ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಪೂರ್ಣಾಂಗವಾದದ್ದು. ಇನ್ನೊಂದು ಕಡೆ ಇನ್ನೂ ಸ್ಪಷ್ಟವಾಗಿ ನಾವು ನೋಡ್ಬೇಕನ್ನೋದಾದ್ರೆ ಪೂರ್ಣಾಂಗವಾದದನ್ನ ತರಬೇಕು, ದೋಷವಿಲ್ಲದೆ ಇರುವುದನ್ನ ತರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಅಕಸ್ಮಾತ್ ಆ ವ್ಯಕ್ತಿ ದೇವರ ಬಳಿಗೆ ತಂದಂತ ಆ ಪಶು, ಆ ಒಂದು ಪ್ರಾಣಿ ಅಥವಾ ಆ ಕುರಿ ಪೂರ್ಣಾಂಗವಾದದಾಗದೆ ಹೋದ್ರೆ ಅದರಲ್ಲಿ ಏನಾದ್ರೂ ನ್ಯೂನತೆಗಳು ದೋಷಗಳು ಕಾಣಲ್ಪಟ್ಟಲ್ಲಿ ವ್ಯಕ್ತಿ ತಿರುಗಿ ಅದನ್ನು ತೆಗೆದುಕೊಂಡು ಹೋಗ್ಲೇಬೇಕು, ತಿರುಗಿ ಬೇರೆ ಸಂಗತಿಯನ್ನು ತರಬೇಕು. ಇದೇ ರೀತಿಯಲ್ಲಿ ಈ ದಿನಗಳಲ್ಲಿ ಇದ್ದಿದ್ರೆ ಹೇಗಿರ್ತಿತ್ತು ಯೋಚನೆ ಮಾಡಬೇಕು. ನನ್ನ ಕಾಣಿಕೆ, ನನ್ನ ಆರಾಧನೆ ದೇವರು ಸ್ವೀಕರಿಸಿದ್ದಾನೋ, ನಮ್ಮ ಆರಾಧನೆಗಳು ಪರೀಕ್ಷಿಸಲ್ಪಟ್ಟಿದ್ರೆ ಚೆನ್ನಾಗಿರ್ತಿತ್ತಂತ ನನಗೆ ಅನಿಸ್ತದೆ. ಆದ್ರೆ ಅದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇವತ್ತು ಅನೇಕರು ಕೈ ಎತ್ತಿ ನಾವು ಹಾಡುಗಳನ್ನ ಆಡ್ತಾ ಇದೀವಿ, ಆರಾಧಿಸ್ತಾ ಇದ್ದೀವಿ. ಇದನ್ನ ದೇವರು ಸ್ವೀಕರಿಸ್ತಾ ಇದ್ದಾನೋ? ಆತನ ಹೃದಯವನ್ನ ಬಲಾತನಾಗಿದ್ದಾನೆ, ಆತನ ಎಲ್ಲವನ್ನ ಬಲವನಾಗಿದ್ದಾನೆ. ನಾನು ಯಾರು ಇಲ್ಲಿ ಖಂಡಿಸ್ಲಿಕ್ಕಾಗಿ ಮಾತನ್ನ ಹೇಳ್ತಿಲ್ಲ, ಬದಲಾಗಿ ನಮ್ಮನ್ನ ಕ್ರಮಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಇದನ್ನ ನಾನು ಹೇಳ್ತಾ ಇದ್ದೇನೆ. ನಾವು ನಮ್ಮನ್ನ ಕ್ರಮಪಡಿಸಿಕೊಳ್ಳಬೇಕು, ನಮ್ಮ ಆರಾಧನೆಗಳು ಕ್ರಮಪಡಿಸಲ್ಪಡ್ಬೇಕು. ದೇವರು ಹೇಗೆ ವಾಕ್ಯದಿಂದ ಕ್ರಮಪಡಿಸ್ತಾ ಇದ್ದಾನೋ, ಹೇಗೆ ದೇವರು ನಮ್ಮನ್ನ ಪ್ರಾರ್ಥನೆ ಮೂಲಕವಾಗಿ ಕ್ರಮಪಡಿಸ್ತಾ ಇದ್ದಾನೋ, ಹೇಗೆ ಉಪವಾಸದ ಮೂಲಕ ಕ್ರಮಪಡಿಸ್ತಾನೋ, ಹಾಗೆಯೇ ದೇವರು ನಮ್ಮನ್ನ ಆರಾಧನಾ ಮೂಲಕವಾಗಿಯೂ ಕೂಡ ಕ್ರಮಪಡಿಸ್ತಾ ಇದ್ದಾನೆ. ನಾವು ಆತನಿಗೆ ವಿವೇಕಪೂರ್ವಕವಾದ ಆರಾಧನೆಯನ್ನು ಸಲ್ಲಿಸಬೇಕೆಂದು ಆತನು ಬಯಸ್ತಾನೆ. ನಾನು ತಿರುಗಿ ಹೇಳುವುದಕ್ಕೆ ಇಷ್ಟಪಡುವಂತ ವಿಚಾರ, ನಮ್ಮ ಆರಾಧನೆಯಲ್ಲಿ ದೇವರು ನಮ್ಮನ್ನ ಕ್ರಮಪಡಿಸುವುದಕ್ಕೆ ಇಷ್ಟಪಡ್ತಾನೆ. ಹಾಗಿದ್ರೆ ನಾವು ಪಡಿಸ್ಕೊಳ್ತಾ ಇದ್ದೇವೋ? ನಮ್ಮ ಆಸೆಗಳನ್ನ ನಾವು ಬಿಟ್ಟು ದೇವರಿಗೆ ಇಷ್ಟವಾದದನ್ನ ಮಾತ್ರ ನಾವು ಮಾಡುವವರಾಗಿ ಕಾಣಿಸಲ್ಪಡ್ತಾ ಇದ್ದೇವೋ? ಇದು ತುಂಬಾ ತುಂಬಾ ಮುಖ್ಯ. ವರ್ಷಿಪ್ ಇಸ್ ಮೋರ್ ದನ್ ಆನ್ ಆಕ್ಟಿವಿಟಿ, ಇಟ್ ಇಸ್ ಅನ್ ಆಟಿಟ್ಯೂಡ್. ಆರಾಧನೆ ಅನ್ನುವಂಥದ್ದು ಇದು ಒಂದು ಚಟುವಟಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಒಂದು ನಮ್ಮ ಜೀವಿತ ಬರ್ತಕ್ಕಂಥ ಆಟಿಟ್ಯೂಡ್. ಆತನ ಕಡೆಗೆ ನಡ್ಕೊಳ್ಳುವ ನಡೆ, ಇದೇ ಆರಾಧನೆ. ಆತನಿಗೆ ಹೇಗ್ ನಡ್ಕೊಳ್ತೀವಲ್ಲ ಅದೇ ಆರಾಧನೆ. ನೀನೊಂದು ಕೆಲಸ ಮಾಡ್ತಾ ಇರ್ಬೋದು, ಇದನ್ನ ಆತನಿಗೋಸ್ಕರ ಮಾಡ್ತಾ ಇರೋದಾದ್ರೆ ಅದು ಆರಾಧನೆ. ಸೊ ಹಾಗಿದ್ರೆ ಆರಾಧನೆ ಅದು ಅತಿ ಮುಖ್ಯವಾದಂತ ಒಂದು ವಿಚಾರ. ಹಾಗಿರೋದ್ರಿಂದ ಈ ಆರಾಧನೆ ನಮ್ಮನ್ನ ಕ್ರಮಪಡಿಸುವಂತದ್ದಾಗಿದೆ. ನಾವು ಆತನಿಗೆ ಮೆಚ್ಚುಗೆಯಾದ ಆರಾಧನೆಯನ್ನು ನಾವು ಮಾಡುವವರಾಗೋಣ, ನಮ್ಮನ್ನು ಬಿಟ್ಟುಕೊಡೋಣ, ನಮ್ಮನ್ನ ಸರಿಪಡಿಸಿಕೊಳ್ಳೋಣ. ಅಬ್ರಾಹ್ಮನಂತೆ ನಮಗಿಷ್ಟವಾದದನ್ನ ನಾವು ಆತನ ಮುಂದೆ ತಂದು ಬಲಿ ಕೊಡೋಣ, ಆತನ ಮುಂದೆ ತಂದು ಬಲಿ ಕೊಡೋಣ. ಇಲ್ಲ ದೇವ್ರೆ, ನನ್ನ ಈಸಾಕನನ್ನ ನಾನು ಬಲಿ ಕೊಡ್ತೇನೆ. ಈ ಅಬ್ರಾಹ್ಮನ ಸಮಯದಲ್ಲಿ ಹೇಗೆ ಈಸಾಕನನ್ನ ಬಲಿ ಕೊಡ್ಲಿಕ್ಕಾಗಿ ದೇವರು ಕೇಳಿದ್ರು, ಹಾಗೇ ಯೇಸು ಕ್ರಿಸ್ತನ ಜೀವನದಲ್ಲಿ ನಡೆದದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಅಲ್ಲಿ 3 ದಿನದ ಪ್ರಯಾಣ ಮಾಡುವಂತ ವಿಚಾರ ನಾವು ನೋಡ್ತೀವಿ. ಇಲ್ಲಿ ಕೂಡ ಯೇಸುಸ್ವಾಮಿ ಸತ್ತ ನಂತರ 3 ದಿವಸ ಅಲ್ಲಿ ಯೇಸು ಕ್ರಿಸ್ತನ ಛಾಯೆಯಾಗಿ ಈಸಾಕನನ್ನ ನಾವು ನೋಡ್ತೀವಿ. ಇಲ್ಲಿ ಯೇಸು ಕ್ರಿಸ್ತನನ್ನ ಈಸಾಕ ಬೆಟ್ಟದ ಮೇಲೆ ಕರ್ಕೊಂಡು ಬಂದಿದ್ದಾನೆ. ಇಲ್ಲಿ ಯೇಸು ಸ್ವಾಮಿ ಬೆಟ್ಟದ ಮೇಲೆ ಇದ್ದಾರೆ. ಈಸಾಕನ ಹೆಗಲ ಮೇಲೆ ಕಟ್ಟಿಗೆಗಳು, ಸೌದೆ. ಅದೇ ತರ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಮೇಲೆ ಆ ಒಂದು ಶಿಲುಬೆ. ಯೇಸು ಕ್ರಿಸ್ತನ ಅಕ್ಕಪಕ್ಕದಲ್ಲಿ 2 ಕಳ್ಳರು. ಅದೇ ರೀತಿಯಲ್ಲಿ ಇಲ್ಲಿ ಈಸಾಕನ ಜೊತೆಯಲ್ಲಿ ಬಂದ 2 ಆಳುಗಳು. ಇಲ್ಲಿ ಈಸಾಕನ ಕೈಗಳನ್ನ ಕಟ್ಟಲ್ಪಟ್ಟಿದೆ, ಕಾಲುಗಳು ಕಟ್ಟಲ್ಪಟ್ಟಿದೆ. ಹಾಗೆ ಯೇಸು ಕ್ರಿಸ್ತನ ಕಾಲುಗಳು ಕಟ್ಟಲ್ಪಟ್ಟಿದೆ. ಇಲ್ಲಿ ಈಸಾಕನನ್ನ ಬಲಿ ಕೊಡ್ಲಿಕ್ಕಾಗಿ ತಂದೆ ಕೈಯನ್ನು ಎತ್ತಿದ್ದಾನೆ. ಹಾಗೆಯೇ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನನ್ನ ಬಲಿ ಕೊಡುವುದಕ್ಕಾಗಿ ತಂದೆ ಕೈ ಎತ್ತಿ, ತಂದೆಯೇ ತನ್ನ ಮಗನನ್ನ ಬಲಿ ಕೊಟ್ಟಿದ್ದಾರೆ. ಅನೇಕ ವಿಚಾರಗಳಲ್ಲಿ ನಾವು ನೋಡ್ತೇವೆ. ಹಾಗಿದ್ರೆ ಬೆಸ್ಟ್ ವರ್ಷಿಪರ್ ನಮ್ಮ ಜೀವಿತದಲ್ಲಿ ಯಾರಾದ್ರೂ ಇದ್ದಾರಾ ಅಂತ ಅಂದ್ರೆ ಅದಕ್ಕೂ ಬೆಸ್ಟ್ ಎಕ್ಸಾಂಪಲ್ ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನೇ ನಮಗೆ ಸರಿಯಾದ ಆರಾಧನೆಗೆ ಮಾದರಿಯಾಗಿದ್ದಾನೆ.
ತನ್ನ ತಂದೆಗೆ ವಿಧೇಯನಾಗಿ ತಂದೆ ಹೇಳಿದ ಮಾತಿಗೆ ಸರಿಯಾಗಿ ನಡ್ಕೊಳ್ಳುವಂತಹ ಒಬ್ಬ ವ್ಯಕ್ತಿಯಾಗಿ ಆತನ ಆರಾಧನೆ ಮಾಡುವುದನ್ನ ತೋರಿಸಿಕೊಟ್ಟಿದ್ದಾನೆ ಶಿಲುಬೆಯ ಮೇಲೆ ಆತನು ತಂದೆಯನ್ನ ಪ್ರೀತಿಸಿ ತಂದೆಗೆ ವಿಧೇಯನಾಗಿ ತಂದೆ ಹೇಳಿದನ ಹಾಗೆಯೇ ಮಾಡಿದ್ದಾನೆ. ಯಾವುದಾದ್ರೂ ಒಬ್ಬ ವ್ಯಕ್ತಿ ಸಾಯುವುದಕ್ಕೆ ರೆಡಿ ಇದಾನ? ಸಾಯುವುದಕ್ಕೆ ಹೇಳಿದ್ರೆ ಸಾಯ್ತಾನ ಅಂತ ಹೇಳಿದ್ರೆ ಇಲ್ಲ ಪ್ರಿಯರೇ. ಹಾಗಿದ್ರೆ ಆರಾಧನೆ ಅಂತ ಹೇಳಿದ್ರೆ ಸಾಯುವುದೇ, ನಮ್ಮ ಆಸೆಗಳಿಗೆ ಸಾಯುವುದೇ ಆರಾಧನೆ, ನಮ್ಮ ಇಚ್ಛೆಗೆ ಸಾಯುವುದೇ ಆರಾಧನೆ, ನಮ್ಮ ನಿರ್ಧಾರಗಳಿಗೆ ನಾವು ಸಾಯುವುದೇ ಆರಾಧನೆ, ದೇವರ ನಿರ್ಧಾರಗಳಿಗೆ ನಾವು ಬದುಕುವುದೇ ಆರಾಧನೆ, ದೇವರ ಆಸೆಗಳಿಗೆ ನಾವು ಬದುಕುವುದೇ ಆರಾಧನೆ. ಹಾಗಿದ್ರೆ ಇದನ್ನ ನಮ್ಮನ್ನ ಕ್ರಮಪಡಿಸಿಕೊಳ್ಳುತ್ತಾ ನಾವು ಆತನನ್ನು ಆರಾಧಿಸುವವರಾಗೋಣ. ಆತನಿಗೆ ಮೆಚ್ಚುಗೆಯಾದ, ವಿವೇಕಪೂರ್ವಕವಾದ, ಆತನಿಗೆ ದೋಷವಿಲ್ಲದ ಪರಿಪೂರ್ಣವಾದ ಆರಾಧನೆಯನ್ನ ನಾವು ಸಲ್ಲಿಸುವವರಾಗೋಣ. ಈ ದಿನದ ಆರಾಧನೆ ಮಾದರಿಗಳನ್ನ ನಾವು ಅನುಸರಿಸದೆ, ಈ ಹಾಡು ತುಂಬಾ ಚೆನ್ನಾಗಿದೆ, ಈ ಹಾಡು ತುಂಬಾ ಚೆನ್ನಾಗಿದೆ ಎಂಬುದಾಗಿ ಯಾವುದೋ ಒಂದು ಹಾಡನ್ನು ತೆಗೆದುಕೊಂಡು ಹಾಡನ್ನು ಹಾಡೋದ್ರ ಮೂಲಕವಾಗಿ ನಾವು ದೇವರಿಗೆ ಆರಾಧನೆ ಮಾಡಿದ್ವಿ ಅಂತ ಹೇಳಿ ತೃಪ್ತಿ ಪಡೋದು ಸರಿಯಲ್ಲ ಎಂಬುದಾಗಿ ನನಗೆ ಅನಿಸ್ತದೆ. ಅಲ್ಲಿಗೆ ತೃಪ್ತಿ ಹೊಂದಿ ಬಿಡಬಾರ್ದು. ಪ್ರಾರಂಭದಲ್ಲಿ ಹೇಳಿದೆ, ನಮ್ಮ ಆತ್ಮಿಕ ಬೆಳವಣಿಗೆಗೆ ಮೊದಲನೇ ಕಾರಣವೇ ನಮ್ಮಲ್ಲಿರ್ತಕ್ಕಂಥ ತೃಪ್ತಿ. ನಾವು ತೃಪ್ತಿ ಹೊಂದಲೇಬಾರದು. ನಾವು ದೇವರಿಗೆ ಸಲ್ಲಿಸಬೇಕಾದ ಸರಿಯಾದ ಆರಾಧನೆ ಸಲ್ಲಿಸಲಿಲ್ಲ. ದೇವರದನ್ನ ಸ್ವೀಕರಿಸಿದ್ದಾನೋ, ದೇವರದನ್ನ ಒಪ್ಪಿಕೊಂಡನೋ ಇಲ್ವಲ್ಲ. ಹಾಗಿದ್ರೆ ನಾವು ದೇವರು ಒಪ್ಕೊಂಡ್ರೆ ನನ್ನ ಮತ್ತು ದೇವರ ಆ ಸಂಬಂಧ ಸರಿಯಾಗ್ತದೆ. ದೇವರು ಒಪ್ಪಿಕೊಂಡ್ರೆ ದೇವರು ತಿರುಗಿ ಮಾತಾಡೋದಕ್ಕೆ ಪ್ರಾರಂಭಿಸ್ತಾನೆ. ಆರಾಧಿಸುವ ಇವತ್ತು ಎಷ್ಟೋ ಜನಗಳ ಜೀವನ ಬದಲಾಗಿಲ್ವಲ್ಲ. ಅವರು ಆಲಯಕ್ಕೆ ಬಂದು ಕೈಗಳನ್ನ ಎತ್ತಿ ಆರಾಧಿಸುವಾಗ ಅವ್ರು ಅನ್ಕೊಳ್ತಾರೆ, ನಾನು ಅಳ್ಬೇಕು, ಆರಾಧಿಸುವಾಗ ಅಳ್ಬೇಕು, ಆರಾಧಿಸುವಾಗ ಫೀಲ್ ಆಗ್ಬೇಕು. ತುಂಬಾ ಜನಕ್ಕೆ ಆರಾಧಿಸುವಾಗ ಫೀಲ್ ಆಗ್ಬೇಕು. ಈ ಚರ್ಚಲ್ಲಿ ಆರಾಧನೆ ಸರಿಲ್ಲ, ಅದಕ್ಕೆ ಆ ಚರ್ಚಿಗೆ ಹೋಗಿದ್ದೆ. ಇವತ್ತು ಹೇಗಾಗ್ಬಿಟ್ಟಿದೆ, ಆರಾಧನೆ ನಮ್ಮ ಕಂಫರ್ಟ್ಗಾಗಿ, ನಮ್ಮ ಫೀಲ್ಗಾಗಿ ಮಾಡ್ತಾ ಇರೋದಲ್ಲ, ಮಾಡ್ತಾ ಇದ್ದೇವೆ ನಮಗ್ ಫೀಲ್ ಆಗ್ಬೇಕಂತ ಹೇಳಿ ಬಯಸ್ತಾ ಇದ್ದೇವೆ. ನಮಗದು ಅನುಭವ ಆಗ್ಬೇಕು, ನಾ ಅದನ್ನು ಅನುಭವಿಸ್ಬೇಕಂತ ಹೇಳಿ ಮಾಡ್ತಾ ಇದ್ದೇವೆ. ಆರಾಧಿಸುವ ಕಣ್ಮುಚ್ಚಿ ಆರಾಧಿಸುವಾಗ ನಾ ಅಳ್ಬೇಕು ಅಂತ ಬಯಸ್ತೇವೆ. ಇಲ್ಲ ಪ್ರಿಯರೇ, ಇದು ನಮ್ಮನ್ನ ಕಂಫರ್ಟ್ ಮಾಡ್ತದೆ. ಹೌದು, ಇಲ್ಲ ಅಂತಲ್ಲ, ಪ್ರಾರಂಭದಲ್ಲಿ ಇರ್ಬೋದು, ಅದು ಪ್ರಾರಂಭದಲ್ಲಿ ಇದೆ. ಹೌದು, ನಮ್ಮನ್ನ ಕಂಫರ್ಟ್ ಮಾಡ್ತದೆ, ನಮ್ಮನ್ನ ಆಧರಿಸ್ತದೆ, ಆರಾಧನೆ ನಮ್ಮನ್ನ ಆಧರಿಸ್ತದೆ. ಆದ್ರೆ ಆರಾಧನೆ ಇದು ನಮಗಲ್ಲ, ಇದು ದೇವರ ಹೃದಯವನ್ನ ಕಂಫರ್ಟ್ ಮಾಡಬೇಕಾಗಿದೆ. ಇದು ದೇವರ ಹೃದಯವನ್ನ ಆಧರಿಸ್ಬೇಕ, ದೇವರ ಹೃದಯವನ್ನ ಸಂತೋಷ ಪಡಿಸಬೇಕಾಗಿದೆ. ಇದೇ ಆರಾಧನೆ. ಈ ಆರಾಧನೆ ಸ್ವಾರ್ಥಿಗಳಾಗಿ ನಾವು ಕಾಣಿಸಲ್ಪಡಬಾರ್ದು. ಹಾಗಿದ್ರೆ ತಿರುಗಿ ನಾವು ಅಬ್ರಾಹಮನು ಮೊದಲ ಸ್ಥಿತಿಯಲ್ಲಿ ಹೇಗಿದ್ನೋ ಹಾಗೆ ನಾವು ಬಂದಿದೆ. ಹಾಗಿದ್ರೆ ದೇವರನ್ನ ಸಂತೋಷ ಪಡಿಸುವ, ತೃಪ್ತಿಪಡಿಸುವ ಆರಾಧನೆ ಮಾಡುವವರಾಗೋಣವಾ?